ಸುಮ್ನೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ವಾಂಟಿ ಕರೆದ್ರು ಎಳ್ಕೊಂಡು ಹೋಯ್ತವ್ರ ಬೇಡ ಬೇಡ ಅಂದ್ರೂ ಬಿಡ್ತಾ ಇಲ್ಲ. ಗುರು ಈ ದೇಶದಲ್ಲಿ ವಿಡಿಯೋ ಮಾಡಕ್ ಬರ್ತಿದ್ರೆ ಮೊಬೈಲ್ ಕಿತ್ಕೊಳಕ್ ಬರ್ತಾರೆ. ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಅಂದ್ಬಿಟ್ಟು ಎಣ್ಣೆ ಬಾಯಿಗೆ ಬಿಟ್ಟು ಕಳಿಸ್ತವ್ರೆ. ಈ ಪಬ್ಬಲ್ಲಿ ನಮ್ಗೆ ಯಾವ ಹುಡುಗಿರ್ ಬೇಕೋ ಅವ್ರನ್ನ ಕರ್ಕೊಂಡು ಅವ್ರ ಜೊತೆ ಜಾಲಿ ಮಾಡ್ಬೋದು. ಈ ವಿಡಿಯೋ ನೋಡ್ತಾರ ಪ್ರತಿ ಒಬ್ರು ಕೂಡ ಈಸಿಯಾಗಿ ಬೇರೆ ದೇಶಕ್ಕೆ ಬಂದು ಎಂಜಾಯ್ ಮಾಡ್ಬೋದು. ಗೈಸ್ ಇರೋದನ್ನ ಇದ್ದಂಗೆ ತೋರ್ಸಕ್ಕೆ ನಾನ್ ರೆಡಿ ಇದ್ದೀನಿ, ನೋಡೋದಕ್ಕೆ ನೀವ್ ರೆಡಿ ಇದ್ದೀರಾ? ವೆಲ್ಕಮ್ ಟು ವಿಯಟ್ನಾಂ. ಹಿಂದಗಡೆ ನೋಡ್ಬೋದು ಫ್ಲಾಗ್ ಇದೆ. ಈ ದೇಶದಲ್ಲಿ ನಾನು ಕೋಟ್ಯಾಧಿಪತಿ. ಏನಕ್ಕಂದ್ರೆ ನನ್ನ ಹತ್ರ ಇದೆ 1,10,00,000. ನಾನು ಇಂಡಿಯಾದಲ್ಲೇ ಎಲ್ಲ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ನೋಡಿ ನನ್ನ ಹತ್ರ ಇದೆ 1,10,00,000. ಇದು ಒಂದು ನೋಟು 5 ಲಕ್ಷ ಗುರು. ಇನ್ನೇನಿದ್ರು ನಾವು ಲಕ್ಷದಲ್ಲೇ ವ್ಯವಹಾರ ಮಾಡೋದು. ಈ 2 ನೂಡಲ್ಸ್ಗೆ 24,000 ಆಗೈತೆ. ನೋಡಿ ಇಲ್ಲಿ 24,000 ಆಗೈತೆ. ಸಿಮ್ ಕಾರ್ಡ್ ತಗೋತಾ ಇದೀವಿ. 2.5 ಲಕ್ಷ ಕೊಟ್ಟು ನಾವು ಸಿಮ್ ನ ತಗೋತಾ ಇದೀವಿ. ಜ್ಯೂಸು ಮತ್ತೆ ಇದೊಂದು ಬಿಯರ್ಗೆ 50,000 ಕೊಡ್ತಾ ಇದೀನಿ. 34,000 ಆಗೈತೆ ಟೋಟಲ್. ನೀವೇನಾದ್ರು ಬಂದ್ರೆ ಜ್ಯೂಸ್ ಕುಡಿತೀರಾ ಇಲ್ಲ ಬಿಯರ್ ಕುಡಿತೀರಾ? ಇವಾಗ ಹಾಸ್ಟೆಲ್ಗೆ ನಾವು ಪೇ ಮಾಡ್ತಾ ಇರೋದು 13,20,000. 20,000 ಗುರು ಈ ವಾಟರ್ ಬಾಟಲ್. ನಮ್ಗೆ ಬೆಂಗಳೂರಿಂದ ವಿಯಟ್ನಾಂಗೆ 5 ಅವರ್ ಆಗುತ್ತೆ ರೀಚ್ ಆಗಕ್ಕೆ. ಫ್ಲೈಟ್ ಖಾಲಿ ಇತ್ತು ಅಂತ ಪೀಸ್ ಆಗಿ ನೆಮ್ಮದಿಯಾಗಿ 4 ಅವರ್ ನಿದ್ದೆ ಮಾಡಿದೆ. ಎಲ್ಲ ಟೈಮಲ್ಲೂ ಇದೇ ತರ ಮಲ್ಕೊಳಕ್ ಆಗಲ್ಲ, ಅದೃಷ್ಟ ಮಾಡಿರ್ಬೇಕು ಈ ತರ ಮಲ್ಕೊಳಕ್. ಟೈಮಿಂಗ್ಸ್ ನಮ್ ಇಂಡಿಯಾಗಿಂತ 1.5 ಗಂಟೆ ಜಾಸ್ತಿ ಇರುತ್ತೆ ಈ ದೇಶದಲ್ಲಿ. ನಾವು ನಮ್ ಕರೆನ್ಸಿಲಿ ₹1 ಕೊಟ್ರೆ ಅವ್ರ ಕರೆನ್ಸಿಲಿ ₹301 ಕೊಡ್ತಾರೆ. ಫ್ಲೈಟ್ ಇಳಿದ ತಕ್ಷಣ ಏರ್ಪೋರ್ಟ್ ಅಲ್ಲಿ ನಾವು ಫಸ್ಟ್ ತಗೋಬೇಕಾಗಿರೋದು ಸಿಮ್ ಕಾರ್ಡ್. ನಮಗೆ ಬೆಸ್ಟ್ ಅನ್ಸಿದ್ದು ಮೊಬಿಫೋನ್ ಸಿಮ್ ಕಾರ್ಡ್. 15 ಡೇಸ್ಗೆ ಡೈಲಿ 3 GB ಡೇಟಾ ಕೊಡ್ತಾರೆ. ಈ ಸಿಮ್ ಕಾರ್ಡಿನ ಬೆಲೆ 2,50,000 ವಿಯಟ್ನಾಂ ಡಂಗು. ಏರ್ಪೋರ್ಟ್ ಇಂದ ಆಚೆ ಬಂದಿದ ತಕ್ಷಣ ನಾವ್ ಯಾವ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಟ್ಯಾಕ್ಸಿ ಬೇಜಾನ್ ಇರ್ತವೆ. ಅಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ ಬಾಯಿಗೆ ಬಂದಂಗೆ ಹೇಳ್ತಾರೆ ಪ್ರೈಸ್. ನಮಗೆ ಟೋಪಿ ಹಾಕಕ್ಕೆ ನೋಡ್ತಾ ಇರ್ತಾರೆ, ನಾವು ಹುಷಾರಾಗಿರ್ಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸು ಇರುತ್ತೆ, ಬಸ್ಸಲ್ಲಿ ಹೋಗ್ಬೋದು. ನೀವೇನಾದ್ರೂ ಇಲ್ಲಿಗೆ ಬಂದಾಗ ನೀವು ಗ್ರ್ಯಾಬ್ ಅಂತ ಒಂದು ಆಪ್ ಇದೆ, ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ಚೆಕ್ ಮಾಡ್ಕೊಂಡು ಅಂದ್ರೆ ಒಂದು 4-5 ಕಡೆ ಕಂಪೇರ್ ಮಾಡ್ಕೊಂಡು ನೀವು ಬುಕ್ ಮಾಡ್ಕೊಳ್ಳಿ. ನಾವು ಗ್ರ್ಯಾಬ್ ಅಲ್ಲಿ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏರ್ಪೋರ್ಟ್ ಇಂದ ಹೋ ಚಿ ಮಿನ್ ಸಿಟಿಗೆ 1 ಲಕ್ಷ ಡಾಂಗ್ ಆಯ್ತು. ನಮ್ ಡ್ರೈವರ್ ಅನ್ನ ಮಳ್ಳನ್ ತರ ಫೋನ್ ಯೂಸ್ ಮಾಡ್ಕೊಂಡು ಕಾರ್ ಓಡಿಸ್ತಿದ್ದ. ಇಲ್ಲಿ ಗಾಡಿ ಓಡಿಸ್ತಾ ಇರೋರು ಪ್ರತಿ ಒಬ್ರು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದಾರೆ. ಈ ರೇಂಜ್ ರೂಲ್ಸ್ ನ ಫಾಲೋ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಯ್ತು. ಹಂಗೆ ಅವ್ರನ್ನೇ ನೋಡ್ತಾ ಇರ್ಬೇಕಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಜೊತೆಗೆ ಮಾಸ್ಕ್ ಹಾಕೊಂಡಿದ್ದಾರೆ ಮುಖಕ್ಕೆ. ಅದು ಒಬ್ರಲ್ಲ ಇಬ್ರಲ್ಲ ಎಲ್ಲರೂ ಕೂಡ ಹಾಕೊಂಡಿದ್ದಾರೆ. ಮತ್ತೆ ಕೊರೋನಾ ಸ್ಟಾರ್ಟ್ ಆಗೈತೇನೋ ಅದಕ್ಕೆ ಎಲ್ಲರೂ ಮಾಸ್ಕ್ ಹಾಕೊಂಡವ್ರೆ ಅಂತ ನಾನು ಗಾಬರಿ ಆದೆ. ಇವರು ಗಾಬರಿ ಆದ್ರು. ಡ್ರೈವರ್ ಅಣ್ಣನ್ ಕೇಳ್ದಾಗ ಗೊತ್ತಾಯ್ತು ಇಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಳ್ಳೋದು ಪೊಲ್ಯೂಷನ್ ಗೆ ಮತ್ತೆ ಧೂಳಿಗೆ ಅಂತ. ಹೋಗ್ತಾ ಫುಟ್ಪಾತ್ ಮೇಲೆ ಏರ್ ಕಟ್ ಮಾಡ್ತಾ ಇದ್ರು. ಏನು ಅಂತ ನೋಡೋಣ ಅಂತ ಬಂದೆ. ಎಷ್ಟೊಂದು ಜನ ಏರ್ ಕಟ್ ಮಾಡ್ತಾ ಇದಾರೆ ಗುರು. ಅದು ಫುಟ್ಪಾತ್ ಮೇಲೆ. ಏನಕ್ಕೆ ಹಿಂಗೆ ಇಲ್ಲಿ ವಿಯಟ್ನಾಂ ಅಲ್ಲಿ ಅಂತ ಅನ್ಕೊಂಡ್ರೆ ಆಮೇಲೆ ಗೊತ್ತಾಯ್ತು ಇವರು ಫ್ರೀಯಾಗಿ ಇವ್ರಿಗೆ ಏರ್ ಕಟ್ ಮಾಡ್ತಾ ಇದಾರೆ ಅಂತ. ಏನಕ್ಕಂತ ಅಂದ್ರೆ ಅವರು ಟ್ರೈನರ್ ಗುರು, ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ಲ ಅವ್ರಿಗೆ. ಇವ್ರ ಮೇಲೆಲ್ಲ ಪ್ರಯೋಗ ಮಾಡ್ತಾ ಇರೋದು ಏರ್ ಕಟ್ ಮಾಡಿ ಮಾಡಿ ಫುಲ್ಲು. ಅಲ್ಲಿ ಇಲ್ಲಿ ಎಲ್ಲರೂ ಕೂಡ ಏರ್ ಕಟ್ ಮಾಡ್ತಾ ಇದಾರೆ. ಗೈಸ್ ನಾವು ಉಳ್ಕೊಂಡಿರೋಂಥ ಹಾಸ್ಟೆಲ್ಲು ಇದೆ. ಹುಡುಗರು ಹುಡುಗಿರು ಎಲ್ಲರೂ ಕೂಡ ಇಲ್ಲೇ ಇರ್ಬೋದು. ಏನಕ್ಕೆ ನಾವು ಇಲ್ಲಿ ಬುಕ್ ಮಾಡ್ಕೊಂಡ್ವಿ ಅಂತ ಅಂದ್ರೆ ಇಲ್ಲಿ ಕಡಿಮೆ, ಒಂದು ಬಜೆಟ್ ಫ್ರೆಂಡ್ಲಿ. ಇನ್ನೊಂದೇನಂದ್ರೆ ಬೇರೆ ಫಾರಿನರ್ಸ್ ಜೊತೆ ಎಲ್ಲ ಇಂಟರಾಕ್ಟ್ ಮಾಡ್ಬೋದು ನಾವು. ತುಂಬಾ ಹೊಟ್ಟೆ ಹಸಿತಿತ್ತು, ಸೊ ಅದಕ್ಕೆ ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಊಟ ಮಾಡಕ್ಕೆ. ಯು ಆರ್ ಫ್ರಮ್ ಇಂಗ್ಲೆಂಡ್. ಯುವರ್ ನೇಮ್? ಫಿನಿಲಾ. ಫಿನಿಲಾ. ವಾವ್, ವಾಟ್ ಎ ಸ್ವೀಟ್ ನೇಮ್. ಫಿನಿಲಾ. ಮೈ ನೋ ವಾಟ್ಸ್ ಯುವರ್ ಏಜ್? 21. ಇವರು ಬೆಳಗವ್ರೆ, ನಾನು ಕರಗಿದ್ದೀನಿ. ಗುರು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ. 7-Eleven ಬಂದಿದೀವಿ, ಏನ್ ಸಿಗುತ್ತೆ ನೋಡೋಣ ಅಂತ. ಬ್ರೋ ಇಟ್ಸ್ ಎ ವೆಜಿಟೇರಿಯನ್ ರೈಟ್? ಯಸ್. ಈ 2 ನೂಡಲ್ಸ್ಗೆ 24,000 ಆಗೈತೆ. ನೋಡಿ ಇಲ್ಲಿ 24,000 ಆಗೈತೆ. ನಾನು ಹೇಳ್ದೆ ಇವ್ರಿಗೂ ತಗೊಳ್ಳಿ ಅಂತ, ಇವ್ರು ಬೇಡ ಅಂತ ಇದಾರೆ. ಬೇಡವಂತೆ ಇವ್ರಿಗೆ. ಇವ್ರು ಅದಕ್ಕೆ ಒಂದು ಬಂದ್ ತಗೊಂಡಿದ್ದಾರೆ. ನೆಮ್ಮದಿಯಾಗಿ ನೂಡಲ್ಸ್ ತಿನ್ಕೊಂಡು ಹಾಸ್ಟೆಲ್ ಕಡೆಗೆ ಹೊರಟ್ವಿ. ಈ ಸಿಟಿಲಿ ನೈಟ್ ಲೈಫ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ವಿಯಟ್ನಾಂ ಪೊಲೀಸರು ಒಂದಷ್ಟು ಜನ ನಿಂತಿದ್ರು. ಯಾಕಂದ್ರೆ ಒಂದಷ್ಟು ಜನ ಇಂಡಿಯನ್ಸ್ ವಿತೌಟ್ ವೀಸಾ ಕೆಲಸ ಮಾಡ್ತಿರೋ ಒಂದು ಹೋಟ್ಲಲ್ಲಿ ಹಿಡಿದಾಕೊಂಡು ಕ್ವಶನ್ ಮಾಡ್ತಾ ಇದಾರೆ. ಅವ್ರಿಗಂತೂ ಫೈನ್ ಸಿಕ್ಕಾಪಟ್ಟೆ ಇರುತ್ತೆ. ಈ ದೇಶದಿಂದ ಓಡಿಸ್ಬಿಡ್ತಾರೆ, ಮತ್ತೆ ಈ ದೇಶಕ್ಕೆ ಸೇರ್ಸಲ್ಲ ಇವರು. ಬೆಳಗ್ಗೆ ನೋಡಿ ಈ ರೋಡಲ್ಲಿ ಫುಲ್ ಖಾಲಿ ಹೊಡಿತೈತೆ. ರಾತ್ರಿ ನೀವೇನಾದ್ರೂ ಬಂದ್ರೆ ಫುಲ್ ಜಾಲಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಬುಕ್ ಮಾಡಿರೋ ಹಾಸ್ಟೆಲ್ ಒಂದಿನಕ್ಕೆ ₹720. ನಾವು ಇಂಡಿಯಾದಲ್ಲೇ ಬುಕ್ ಮಾಡ್ಕೊಂಡಿದ್ಕೆ ತುಂಬಾ ಕಮ್ಮಿಗೆ ಸಿಕ್ತು. ಇಲ್ಲಿ ಡೈಲಿ ಸಂಜೆ 1 ಅವರ್ 7 ಗಂಟೆಯಿಂದ 8 ಗಂಟೆವರೆಗೂ 2 ಬಿಯರ್ ಫ್ರೀಯಾಗಿ ಕೊಡ್ತಾರೆ. So you get 2 free beer every day you stay in my hostel.
And also we got a lot event over there as well. Like tonight we're gonna do the pub crawl. ನಮ್ಮ ಹಾಸ್ಟೆಲ್ ಪಬ್ ಸ್ಕ್ರೋಲ್ ಇತ್ತು. ಪಬ್ ಸ್ಕ್ರೋಲ್ ಅಂದ್ರೆ ಎಲ್ಲಾ ಫಾರಿನರ್ಸ್ ನ ಒಂದ್ ಕಡೆ ಗುಡ್ಡೆ ಹಾಕಿ ಪಬ್ಗೆ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ. ಯಾವ ಪಬ್ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಎಂಟ್ರಿ ಫೀಸ್ ಅಂತೂ ಇರಲ್ಲ. ನಾವ್ ಇಲ್ಲೇನ್ ಮಾಡ್ಬೇಕು ಅಂದ್ರೆ ಹುಡುಗರು ಹುಡುಗಿರು ಸೋಲೋ ಬಂದಿರ್ತಾರೆ. ನಮಗೆ ಯಾರು ಬೇಕೋ ಅವ್ರನ್ನ ಕ್ಯಾಚ್ ಹಾಕೊಂಡು ಪಬ್ ಅಲ್ಲಿ ಡ್ಯಾನ್ಸ್ ಆಡ್ಬೋದು. ಬೇಡ ಬೇಡ ಗುರು, ಬೇಡ ಬೇಡ. Inside. Yeah. ಈ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಈ ರೇಂಜಿಗೆಲ್ಲ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸುಮ್ನೆ ಏನೇನೋ ಕತೆ ಹೊಡೆದ್ಬಿಟ್ಟು ಒಳಗಡೆ ಬನ್ನಿ ಅಂತ ಕರ್ಸ್ಕೋತಾರೆ. ನಾವೇನಾದ್ರೂ ಯಾಮಾರು ಹೋದ್ರೆ ಬಾಡಿಲಿರೋದು ಏನು ಉಳ್ಸಲ್ಲ. ಎಲ್ಲ ಐಟಮ್ಸ್, ಫೋನ್, ಮೊಬೈಲ್, ದುಡ್ಡು ಎಲ್ಲ ಕಿತ್ಕೊಂಡ್ ಕಳಿಸ್ತಾರೆ. ನಮ್ ಪಬ್ಗೆ ಬಂದ್ ಕುಡೀರಿ, ಒಂದ್ ಬಿಯರ್ ತಗೊಂಡ್ರೆ ಒಂದ್ ಬಿಯರ್ ಫ್ರೀ ಅಂತ ಎಲ್ರು ಕರೀತಾ ಇರ್ತಾರೆ. ನಮ್ಗೆ ಇಷ್ಟ ಇದ್ರೇನೆ ಹೋಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸೇಮ್ ಥೈಲ್ಯಾಂಡ್ ತರನೇ ಫೀಲ್ ಆಗ್ತಿತ್ತು. ಆದ್ರೆ ಥೈಲ್ಯಾಂಡ್ ಕಂಪೇರ್ ಮಾಡಿದ್ರೆ 30% ಸೇಮ್ ಥೈಲ್ಯಾಂಡ್ ಅಲ್ಲಿ ಹೆಂಗಿತ್ತು ಹಂಗೆ ಇದೆ ಇಲ್ಲೂ. ಇಲ್ಲೂ ಮಸಾಜ್ ಪಾರ್ಲರ್ ಅದು ಇದು ಅಂತ ಏನೇನೋ ಇರುತ್ತೆ. ಸೇಮ್ ಥೈಲ್ಯಾಂಡ್ ಅಲ್ಲಿ ಹೆಂಗೆ ಲೇಡಿ ಬಾಯ್ಸ್ ಇರ್ತಾರೋ ಇಲ್ಲೂ ಹಂಗೆ ಇರ್ತಾರೆ. ಆದ್ರೆ ನಾವ್ ಇಲ್ಲಿ ಏನೇ ವ್ಯವಹಾರ ಮಾಡಿದ್ರು ಹುಷಾರಾಗಿ ಕ್ಲೀನ್ ಆಗಿ ನೋಡ್ಕೊಂಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಸರಿಯಾಗಿ ಟೋಪಿ ಹಾಕ್ತಾರೆ. ನಮ್ನ ಪಬ್ ಕರ್ಕೊಂಡ್ ಬಂದಿರೋ ಇವಣ್ಣ ಎಲ್ರ ಬಾಯಿಗೂ ಎಣ್ಣೆ ಬಿಡ್ತಾವ್ರೆ. ಹುಡುಗರಿಗೆ ಯಾರನ್ನು ನೋಡ್ತಾ ಇಲ್ಲ, ಎಲ್ರ ಬಾಯಿಗೂ ಎಣ್ಣೆ ಬಿಟ್ಟು ಪಬ್ ಒಳಗಡೆ ತಳ್ತವ್ರೆ. ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಇನ್ನೊಂದ್ಸಲ ಬಾಯಿಗೆ ಎಣ್ಣೆ ಬಿಟ್ಟು ಒಳಗಡೆ ತಳ್ಳಿದ್ರೆ ಡ್ಯಾನ್ಸ್ ಆಡೋದು. ಈ ಹುಡುಗಿರ್ನ ಒಂದು ದಿನಕ್ಕೆ ಬಾಡಿಗೆ ತಗೊಂಡಿದೀವಿ. ಈ ದೇಶದಲ್ಲಿ ಇದೆಲ್ಲ ಕಾಮನ್. ಪ್ರತಿಯೊಬ್ರು ಯಾರು ವಿಡಿಯೋ ನೋಡ್ತಾ ಇದ್ರೆ ಎಲ್ರು ಕೂಡ ಈ ದೇಶಕ್ಕೆ ಬರ್ಬೋದು ಈಸಿಯಾಗಿ. ನಾನ್ ನಿಮ್ಗೆ ಅಪ್ಕಮಿಂಗ್ ವಿಯೆಟ್ನಾಂ ಸೀರೀಸ್ ವಿಡಿಯೋಗಳಲ್ಲಿ ಡೀಟೇಲ್ಸ್ ಕೊಡ್ತೀನಿ. ನಾವು ಅನ್ಕೊಂಡಿರ್ತೀವಿ ಫಾರಿನ್ ಅಲ್ಲಿ ಸ್ಲಮ್ ಇರಲ್ಲ, ತುಂಬಾ ಹೈಫೈ ಆಗಿರುತ್ತೆ, ಲಕ್ಸುರಿ ಆಗಿರುತ್ತೆ, ಸಿಟಿ ಎಲ್ಲ ಸಖತ್ತಾಗಿರುತ್ತೆ ನೋಡೋದಿಕ್ಕೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ವಿಯೆಟ್ನಾಂ ಅಲ್ಲಿರೋ ಸ್ಲಮ್ ನ ನಾನು ತೋರ್ಸಕ್ ಹೊರಟಿದ್ದೀನಿ. ಏನಕ್ಕಂದ್ರೆ ಒಂದು ರಿಯಾಲಿಟಿ ಗೊತ್ತಾಗ್ಬೇಕು ಜನಕ್ಕೆ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಫಾರಿನ್ ಇಂದ ನಮ್ ಇಂಡಿಯಾಗ್ ಬಂದು ಫಸ್ಟ್ ಅವ್ರು ತೋರ್ಸೋದೆ ನಮ್ ಇಂಡಿಯಾದಲ್ಲಿರೋ ಸ್ಲಮ್. ಅದ್ ಯಾವ ತರ ತೋರಿಸ್ತಾರೆ ಅಂದ್ರೆ ಇಂಡಿಯಾ ಫುಲ್ ಸ್ಲಮ್ ತರನೇ ಇದೆ ಅನ್ನೋ ತರ ಅವ್ರ ಆಡಿಯನ್ಸ್ ತೋರಿಸ್ತಾರೆ. ಮತ್ತೆ ಬೇರೆ ದೇಶದಲ್ಲಿ ಇಲ್ಲಿರೋ ಜನ ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ ಇಂಡಿಯಾದವರು ತುಂಬಾ ಪೂರ್ ಕಂಟ್ರಿ, ತುಂಬಾ ಗಲೀಜಾಗಿರ್ತಾರೆ ಅಂತೆಲ್ಲ ಅನ್ಕೊಂಡಿದ್ದಾರೆ. ನಾನು ಇರೋದನ್ನ ಇದ್ದಂಗೆ ತೋರ್ಸಕ್ಕೆ ಆಲ್ಮೋಸ್ಟ್ ಆಲ್ ಟ್ರೈ ಮಾಡ್ತೀನಿ. ಎಲ್ಲಾ ದೇಶದಲ್ಲೂ ಸ್ಲಮ್ಮು ಇರುತ್ತೆ, ಸಿಟಿನೂ ಇರುತ್ತೆ. ನಾನ್ ನಿಮ್ಗೆ ತೋರ್ಸಕ್ ಹೊರಟಿರೋದು ಆಕ್ಚುಯಲ್ ರಿಯಾಲಿಟಿ. ಇರೋದನ್ನ ಇದ್ದಂಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ವಿಡಿಯೋಸ್ ವಿಯೆಟ್ನಾಂ ಸೀರೀಸ್ ನೀವು ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ.